ಗಂಗಾವತಿಯಿಂದ ಮಂತ್ರಾಲಯದವರೆಗೆ ನಡೆಯಲಿರುವ ನಿರ್ಮಲಾ ತುಂಗಭದ್ರಾ ಅಭಿಯಾನಕ್ಕೆ ಸಮಸ್ತ ನಾಗರಿಕರು ಪಾಲ್ಗೊಳ್ಳುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿರುವ ಎಚ್.ಆರ್. ಶ್ರೀನಾಥ್ ಧಣಿಯವರು ತಿಳಿಸಿದ್ದಾರೆ. ನದಿಗಳ ಉಳಿವಿಗಾಗಿ ನದಿ ಸ್ವಚ್ಛತಾ ಸಚಿವಾಲಯ ಸ್ಥಾಪಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಗಂಗಾವತಿಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತಿದೆ. ಇದಕ್ಕೆ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಇದೆ ಇದಕ್ಕೆ. ಮತ್ತು ಈ ಒಂದು ಪಾದಯಾತ್ರೆಗೆ ನನ್ನ ಸಂಪೂರ್ಣ ಬೆಂಬಲ ಮತ್ತು ಗಂಗಾವತಿ ಸಮಸ್ತ ನಾಗರಿಕರ ಒಂದು ಮನವಿಯನ್ನು ಮಾಡ್ಕೊತೀನಿ. ಎಲ್ಲರೂ ಈ ಪಾದಯಾತ್ರೆಯಲ್ಲಿ ಎಲ್ಲಿವರೆಗೂ ಗಂಗಾವತಿ ದಾಟ್ತೈತೆ ಅಲ್ಲಿವರೆಗೂ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಅಭಿಯಾನಕ್ಕೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಂತೇಳಿ ತಮ್ಮೆಲ್ಲರನ್ನ ಕೇಳ್ತಾ, ಇನ್ನೊಂದು ನಾನು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀನಿ. ರಾಜ್ಯ ಸರ್ಕಾರಕ್ಕೆ ಈ ಒಂದು ಹೋರಾಟಕ್ಕೆ ನಾವು ಏನೇನು ಬೆಂಬಲ ಒಂದು ಯಶಸ್ವಿಯಾಗಬೇಕಂದ್ರೆ, ಇವತ್ತು ಸರ್ಕಾರ ಏನಪ್ಪ ಅಂದರೆ ಒಂದು ಸಪ್ರೇಟ್ ಒಂದು ಮಿನಿಸ್ಟ್ರಿ, ಒಂದು ಸಚಿವಾಲಯ ಪ್ರಾರಂಭ ಮಾಡಬೇಕಾಗ್ತದೆ. ಇದು 5 ನದಿಗಳು ಸೇರಿಕೊಂಡು ಸ್ವಚ್ಛತಾ ಸಚಿವಾಲಯ ಅಂತೇಳಿ ಒಂದು ಸಚಿವಾಲಯ ಮಾಡಿ ತಂದೆ ಆದಂಥ ಒಂದು ಸೆಕ್ರೆಟರಿ ಲೆವೆಲಲ್ಲಿ ಒಂದು ಅಧಿಕಾರಿಗಳ ನೇಮಕ ಮಾಡಿ ಇಡೀ ಒಂದು ಮಿನಿಸ್ಟರನ್ನ ಈ ನದಿ ಸ್ವಚ್ಛತಾ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಇವತ್ತು ತುಂಗಭದ್ರಾ ನದಿ ಅಲ್ಲ, ಇದು ರಾಜ್ಯಾದ್ಯಂತ ಎಲ್ಲ ನದಿಗಳಿಗೆ ಈ ಸಮಸ್ಯೆ ಇದೆ. ಸೊ ಎಲ್ಲರೂ ಸೇರಿಕೊಂಡು ಒಂದು ಹೊಸ ಮಿನಿಸ್ಟ್ರಿ ಮಾಡಿದ್ರೆ ಆ ಮಂತ್ರಿ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇರ್ತೈತೆ. ಇವತ್ತು ಈ ಒಂದು ನದಿಗಳನ್ನು ಸ್ವಚ್ಛತಾ ಮಾಡಲಿಕ್ಕೂ ಮತ್ತು ಇದರ ಜವಾಬ್ದಾರಿ ಅವ್ರ ಮೇಲೆ ಜಾಸ್ತಿ ಇರ್ತೈತೆ ರಾಜ್ಯ ಸರ್ಕಾರದಲ್ಲಿ. ಅದರಿಂದ ತಮ್ಮೆಲ್ಲರಿಗೂ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಇದು ಒಂದು ಹೊಸ ಸಚಿವರನ್ನ ಈ ಒಂದು 5 ನದಿಗಳ ಸ್ವಚ್ಛತೆಗೆ ಹೊಸ ಸ್ವಚ್ಛತಾ ಸಚಿವಾಲಯ ಮಾಡಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ.